బాగా చేస్తారు పిల్లలకు కూడా చెప్పలేదమ్మా పిల్లలు ನಾವು ಹೆಂಗೋ ಬಚ್ಚಿಗೆ ಹಾಕಿ ನಾಳೆ ಇದು ನೋಡ್ರಿ ಸರ್ ಈ 2 ಕೋಟಿ ಹಂಗೆ ಇರಾಕ ಎಲ್ಲಾರು ಹಂಗೆ ಇರ್ರಿ ನಿಮ್ಗಿಷ್ಟ ಬಿಟ್ರ ಬಿಡ್ರಿ ಸರ್ ಇಬ್ಬರು ಪಾರ್ಟ್ನರ್ಶಿಪ್ಪು ಸಲೀಮು ಇದು ವೆಂಕಟೇಶ್ ಅಂತ ಈತ ಬಂದು ಇಬ್ಬರು ಪಾರ್ಟ್ನರ್ಶಿಪ್ನಾಗ ಇಬ್ಬರು ಕಲೆಕ್ಷನ್ ಮಾಡ್ತಿದ್ರು ಸರ್ ಇಬ್ಬರು ಕಲೆಕ್ಷನ್ ಮಾಡ್ತಿದ್ರು ಇಬ್ಬರು ಕಲೆಕ್ಷನ್ ಮಾಡ್ತಾ ಒಂದು 500 1000 ರೂಪಾಯಿ 300 ರೂಪಾಯಿ 400 ರೂಪಾಯಿ ಪ್ರತಿಯೊಬ್ಬರು ಹಂಗೆ ಕಟ್ತಿದ್ರು 16 ತಿಂಗಳು ಚೀಟಿ ಅದೇನಪ್ಪ ಅಂತಂದರೆ ಕಟ್ಕೊಂತ ಎಲ್ಲ ಜನ ಎಂಡಿಂಗ್ಗೆ ಇಟ್ಟೋಗ್ಬಿಟ್ಟ ಎಷ್ಟು ಜನ ಕಟ್ಟಿದ್ದಾರೆ ಅಂದಾಜು ನಿಮ್ಮ ಪ್ರಕಾರ ನಿಮ್ಮ ಮಾಹಿತಿ ಪ್ರಕಾರ ಒಂದು 800 ಜನ ಅವ್ರು ಕಟ್ಬೋದು ಡೈಲಿ ಕಲೆಕ್ಷನ್ ಏನಂತ ಇದು ಏನು ವ್ಯವಹಾರ ಇದು ದುಡ್ಡು ಕಟ್ತಾ ಇದು 16 ತಿಂಗಳು ಚೀಟಿ ಅಂತ ಚೀಟಿಯನ್ನ 16 ಅದಕ್ಕೆ ಸ್ವಲ್ಪ ಜನ ಅವಸರ ಇದ್ದವ್ರು ಎತ್ಕೊಂಡು ಬಿಡ್ತಾರ ಇನ್ನೊಬ್ಬರು ಜನ ಹಂಗೆ ಬಿಟ್ಟು ಬಿಡ್ತಾರೆ ಲಾಸ್ಟ್ ಎತ್ಕೊಂಬನ ಸ್ವಲ್ಪ ದುಡ್ಡು ಆತಾವ ಅಂತೇಳಿ ಹಂಗೆ ಬಿಡ್ತಾ ಮೊದಲಿದ್ದ ಸರ್ ಎಷ್ಟು ವರ್ಷ ಆಯ್ತು ಇವ್ರಿಗೆ ಹೊತ್ತು 12 ವರ್ಷ ಆಯಿತು 10-12 ವರ್ಷ ಆಯಿತು ಹೆಂಗೆ ಗೊತ್ತಾಯ್ತು ನಿಮಗೆ ಮೋಸ ಆಗಿದೆ ಅಂತ ಬರ್ಲಿದ್ದು ಬ್ಲಾಕ್ ಆಗಿಬಿಟ್ಟದೆ ಒಂದು 8 ದಿವಸ ಬಂದಿಲ್ಲ ನಮ್ಗೆ ಏನಪ್ಪ ಕಲೆಕ್ಷನ್ ಬಂದಿಲ್ಲ ಅಂತ ಹೇಳಿದಕ್ಕೋಸ್ಕರ ಡೌಟ್ ಬಂದು ನಾವು ಎಷ್ಟು ಕೋಟಿ ಅಂದಾಜು ಎಲ್ಲ ಸೇರಿದ್ರೆ ಇರ್ಬೋದು ಸರ್ ಅದು ಅಷ್ಟು ಅಂದಾಜು ಗೊತ್ತಿಲ್ಲ ಈಗ ನಿಮ್ಗೆ ಏನಾಗಬೇಕಂತ ಒತ್ತಾಯ ಮಾಡಿದ್ರು ಏನು ಬೇಕು ಬಂದು ಏನಿದು ದುಡ್ಡು ನಮ್ಗೆ ಕೊಡಬೇಕು ಕಡ್ಡಿ ದುಡ್ಡು ಅವ್ರೇನು FIR ಆಗಿದೆ ನೋಡೋಣ ಕೊಡೋಣ ಅಂತೇಳಿ ಹೇಳ್ತಿದ್ದಾರೆ ನಿಮ್ಮ ಹೆಸರು ಸರ್ಮಾಸ್ ಅಂತ ನಮ್ಮ ಹೆಸರು ವಿನೋದ್ ಅಂತೇಳಿ ನಾವು ಚೀಟಿ ಹಾಕೋಕೆ 15 ವರ್ಷದಿಂದ ಆಯಿತು ಅವ್ರ ತಕ ವೆಂಕಟೇಶ್ ಅಂತೇಳಿ ಅವ್ರ ಹೆಸರು ನಾವು ಅವರಿಬ್ಬರು ಪಾರ್ಟ್ನರ್ಶಿಪ್ ಇದ್ದರು ಯಾರು ಇನ್ನೊಬ್ಬರು ಸಲೀಮ್ ಅಂತೇಳಿ ಇದ್ದರು ಸಲೀಮ್ನಿಂದನೇ ಇವರು ವೆಂಕಟೇಶ್ ಅನ್ನೋರು ನಮಗೆ ಪರಿಚಯ ಆಗಿದ್ದಾರೆ ಸರ್ ಅವರು ಆಮೇಲೆ ನಮಗೆ ಇವರು 3 ವರ್ಷದಿಂದ ಬಿಡುಗಡೆ ಆಗಿದೆ ಯಾರು ಇವರು ಪಾರ್ಟ್ನರ್ಶಿಪ್ ಇದ್ದವರು ಬೇರೆ ಆಗಿದ್ದೀನಿ ಅಂತ ಸಲೀಮ ಅಂತ ಹೇಳಿದ್ದಾರೆ ಇವಾಗ ನಮಗೆ ಅದು ಯಾವಾಗ ಗೊತ್ತಾಗಿದೆ ಇವಾಗ ಹಿಂಗೆ ಅವ್ರು ಪರಾರಿ ಆಗಿದ ಮೇಲೆ ಗೊತ್ತಾಗಿದೆ ಸರ್ ನಮಗೆ ಪರಿಚಯ ಮಾಡಿಸಿದ ಮಾತ್ರ ಸಲೀಮ ಅಣ್ಣ ಏನಂತ ಇವಾಗ ನಮಗೆ ಸಂಬಂಧ ಇಲ್ಲ ಏನಿದ್ರು ನೀವು ಅವ್ರ ತಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಅಂತ ನಾವೇನಂತೀವಿ ಆ ಸ್ಲಿಪ್ಪುಗಳೆಲ್ಲ ಇವಾಗೂ ಅವ್ರದ್ದು ಫೋನ್ ನಂಬರ್ ಇಬ್ಬರದ್ದು ಇದೆ ಸರ್ ಪಾರ್ಟ್ನರ್ಶಿಪ್ ಅಂತ ಹೆಸರು ಮ್ಯಾಗೆ ಇದೆ ಸರ್ ಇವಾಗ ಏನಂತ ಕೇಳ್ಬೇಕಂದ್ರೆ ನನಗೆ ಸಂಬಂಧ ಇಲ್ಲ ಏನು ವ್ಯವಹಾರ ಇದು ಚೀಟಿ ಹಾಕಿದೆ ಸರ್ ನಾವು ಅವ್ರ ತಕ್ಕ 15 ವರ್ಷದಿಂದ ಹಾಕಿದ್ವಿ ಎಷ್ಟು ಜನ ಹಾಕಿದ್ದಾರೆ ನಿಮ್ಮ ಸರ್ ಸುಮಾರು 800 ಮಂದಿ ಇದ್ದಾರೆ ಸರ್ ಏನಂದರೆ ಅವ್ರ ಏರಿಯಾದಾಗ ಇದ್ದಾರೆ ಮಾರ್ಕೆಟ್ ಅವ್ರಾಗ ಎಲ್ಲ ಬಜಾರ ಬಳ್ಳಾರಿ ಅರ್ಧ ಬಳ್ಳಾರಿ ಎಲ್ಲ ತಿರುಗುತ್ತಾನೆ ಸರ್ ಆ ಅಣ್ಣ ಎಲ್ಲ ಆತಂದ್ರೆ ಡೈಲಿ ಕಲೆಕ್ಷನ್ ಮಾಡ್ತಾನೆ ಎಷ್ಟು ಕಲೆಕ್ಷನ್ ಆಗಿದೆ ಆತಂದ್ರೆ ಡೈಲಿ ಒಂದು ದಿವಸ ಡೇಟ್ ಅಂತ ಇರೋಕ್ಕಿಲ್ಲ ಸರ್ ಒಬ್ಬೊಬ್ಬರ ತಗ ನಿನ್ಗೆ ಇಷ್ಟು ಲಕ್ಷ ಚೀಟಿ ಅಂತಿದ್ರೆ ಹೆಣ್ಮಕ್ಳನ್ನ 90% ಹೆಣ್ಮಕ್ಳನ್ನ ಇಟ್ಕೊಂತಾನೆ ಸರ್ ಯಾಕಂದರೆ ಮನ್ಯಾಗ ಗಂಡು ಮಕ್ಕಳು ಸರಿಗಿರೋ ಕೆಲವು ಮಂದಿ ಇರೋಕ್ಕಿಲ್ಲ ಸರ್ ಅವ್ರಿಗೆ ಗೊತ್ತಾಗ್ಲಾರ ಕಟ್ಟಿರ್ತಾರೆ
ಹಂಗಂತ ಕಟ್ಟಿದವರು ಭಾಳ ಜನ ಇದೆ. ಅವ್ರು ಏನು ಮಾಡ್ತಾರೆ, ನಿನಗೆ ಯಾವಾಗ ಡೈಲಿ ಎಷ್ಟೆಷ್ಟು ಕಲೆಕ್ಷನ್ ಆಗ್ತೈತೆ, ಹೂವು ಮಾರಿದವರು, ಎಲೆ ಮಾರಿದವರು, ದೋಸೆ ಹಾಕಿದವರು ಎಲ್ಲರೂ ಅವ್ರವ್ರದ್ದೇ 300, ಒಬ್ಬೊಬ್ರು 400, ಒಬ್ಬ ಅಕ್ಕ ಕೋಟಿಗಿದೆ ಸರ್ ಎಲ್ಲ 100ರಿಂದ 150 ಕೋಟಿವರೆಗೆ ಆಗಿದೆ ಸರ್ ಇದು ಅಮೌಂಟು. ಆದ್ರೂ ಇವಾಗ ಕೇಳಬೇಕಂತ ಬರ್ತಾ ಇದೀವಿ. ಅವರು ಎಲ್ಲಿ ಪರಾರ ಆಗಿದ್ದಾರೆ ಸರ್, ಎಲ್ಲೇನಂತ ನಮಗೆ ಗೊತ್ತಾಗವಲ್ದು. ಕೇಸ್ ಮಾಡಿದ್ದಾರೆ ಈಗ ನಾವು ಕೇಸ್ ಮಾಡಿದ್ವಿ ನಾವು. ಎಲ್ಲಿ ಎಲ್ಲಿ ಅಂತಂದರೆ ಇಲ್ಲಿ ಬ್ರೂಟಿಷ್ ಪೊಲೀಸ್ ಸ್ಟೇಷನ್ಗೆ ಮಾಡಿದ್ವಿ ಸರ್. ಅಲ್ಲೇ ಅವರು ನಾವು ಮಾಡ್ತಾ ಇದ್ವಿ, ಇನ್ನು ನಮಗೆ ಇವಾಗ ನಾವು ಮಾಡಕ್ಕೆ ಬರಲ್ಲ ಅಂತ ಅವರು ಬ್ರೂಟಿಷ್ ಪೊಲೀಸ್ ಸ್ಟೇಷನ್ಗೆ ಹೇಳ್ತಿದ್ದಾರೆ ಸರ್. ಫಸ್ಟು ಎಲ್ಲಿದ್ದಾರೆ ಅವರು ದುಡ್ಡು ತಗೊಂಡವರಲ್ಲ ಈಗ ದುಡ್ಡು ತಗೊಂಡು ಹೋಗಿದ್ದಾರೆ, ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ ಸರ್. ಏನಾಗಬೇಕು ಇವಾಗ ನಮಗೆ ನ್ಯಾಯ ಆಗ್ಬೇಕು ಸರ್. ಇವಾಗಿಂದ ಇವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ. ಇವಾಗ ಯಾರೂ ಮಾಡೋರಿಲ್ಲ ಸರ್. ನಿಮ್ಮ ಹೆಸರು ನಮ್ಮ ಹೆಸರು ವಿನೋದ್ ಅಂತೇಳಿ.